ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯನ್ ಮಾರ್ಕೆಟ್ಸ್ ಸ್ಟಿಲ್ ಎಕ್ಸ್ಪೆನ್ಸಿವ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸು ಲಾಸ್ಟ್ 20 ತಿಂಗಳು ತುಂಬ ಸ್ಟ್ರಗಲ್ ಮಾಡಿದೆ. 2026ಅಲ್ಲೇ ನಿಫ್ಟಿ 10% ಡೌನ್ ಇದೆ ಹಾಗೂ ನಿಫ್ಟಿ 500 ಇಂಡೆಕ್ಸು 5.4% ಡೌನ್ ಇದೆ. ಇಷ್ಟು ಕರೆಕ್ಷನ್ ಆದಮೇಲೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸು ಗ್ಲೋಬಲ್ ಮಾರ್ಕೆಟ್ಸಿಗೆ ಕಂಪೇರ್ ಮಾಡಿದರೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾ ಇದ್ದಾರೆ. ನಿಫ್ಟಿ 500 ಇಂಡೆಕ್ಸು ಇದು 90% ಆಫ್ ಇಂಡಿಯಾದ ಟೋಟಲ್ ಲಿಸ್ಟೆಡ್ ಮಾರ್ಕೆಟ್ ಕ್ಯಾಪ್ ಕವರ್ ಮಾಡುತ್ತೆ. ಅದರಲ್ಲಿ 151 ಸ್ಟಾಕ್ಸ್ ಅಥವಾ 31% ಟ್ರೇಡಿಂಗ್ ಅಬವ್ 50 ಪಿ ರೇಷಿಯೋ. ಅದೇ ಥರ 2024 ಸೆಪ್ಟೆಂಬರ್ ಪೀಕಿಗಿರುವಾಗ ಮಾರ್ಕೆಟು 148 ಸ್ಟಾಕ್ಸ್ ಮಾತ್ರ ಆವಾಗ ಮೋರ್ ದೆನ್ ದ ಕರೆಂಟ್ ಪಿ ರೇಷಿಯೋ ಇತ್ತು. ಸೊ ಆವಾಗಕ್ಕಿಂತ ಈಗೇ ಜಾಸ್ತಿ ಎಕ್ಸ್ಪೆನ್ಸಿವು ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೆ. ನಿಫ್ಟಿ 50 ಇಂಡೆಕ್ಸಲ್ಲಿ ನೋಡಿದರೆ 28% ಆಫ್ ದ ಇಂಡೆಕ್ಸು 50 ಪಿ ಇಕ್ಕಿಂತ ಜಾಸ್ತಿ ಟ್ರೇಡ್ ಆಗ್ತಾ ಇದೆ ಹಾಗೂ 2024ಅಲ್ಲಿ 11 ಸ್ಟಾಕು ಟ್ರೇಡ್ ಆಗ್ತಾ ಇತ್ತು ಅಬವ್ ಪಿ ರೇಷಿಯೋ 50. ಇದೆಲ್ಲ ನೋಡಿದರೆ US, ಯುರೋಪಿಯನ್ ಹಾಗೂ ಏಷ್ಯನ್ ಮಾರ್ಕೆಟ್ಸದು ಎಷ್ಟೋ ಕಂಪ್ಯಾರಿಸನ್ ಮಾಡಿದರೆ ವ್ಯಾಲ್ಯೂಯೇಷನ್ಸು ನಮ್ಮದೇ ಸ್ವಲ್ಪ ಜಾಸ್ತಿ ಇದೆ. ನ್ಯೂಸ್ ನಂಬರ್ 2, RBI ಅಪ್ರೂವ್ಸ್ 2.87 crore ಡಿವಿಡೆಂಡ್ ಟು ಗೌರ್ಮೆಂಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಕಾರ್ಡ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಗೆ 2.87 lakh crores ಹಾಗೂ ಇದು ಫೈನಾನ್ಷಿಯಲ್ ಇಯರ್ 2025-26ಗೆ. ಇದರಿಂದ ಒಳ್ಳೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ. ಲಾಸ್ಟ್ ಇಯರು RBI ರೆಕಾರ್ಡ್ ಡಿವಿಡೆಂಡ್ ಅನೌನ್ಸ್ ಮಾಡಿದರು ಆ ವರ್ಷಕ್ಕೆ 2.69 lakh crores 2024-25 ಫೈನಾನ್ಷಿಯಲ್ ಇಯರಿಗೆ ಹಾಗೂ ಅದರ ಮುಂಚಿನ ವರ್ಷ 2.11 lakh crores. ಸೆಂಟ್ರಲ್ ಗೌರ್ಮೆಂಟು 6.66 lakh crores ನಾನ್ ಟ್ಯಾಕ್ಸ್ ರೆವಿನ್ಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಫೈನಾನ್ಷಿಯಲ್ ಇಯರಲ್ಲಿ. ಲಾಸ್ಟ್ ಇಯರ್ ಅಂದರೆ 2025-26 ಫೈನಾನ್ಷಿಯಲ್ ಇಯರಲ್ಲಿ 6.67 lakh crores ಅವರು ಅರ್ನ್ ಮಾಡಿದರು ನಾನ್ ಟ್ಯಾಕ್ಸ್ ರೆವಿನ್ಯೂ ಆಗಿ. ನ್ಯೂಸ್ ನಂಬರ್ 3, ವಿಪ್ರೋ ಬೈಬ್ಯಾಕ್ ರೆಕಾರ್ಡ್ ಡೇಟ್ ಫಿಕ್ಸ್ಡ್. ವಿಪ್ರೋ ಅನೌನ್ಸ್ ಮಾಡಿದ್ದಾರೆ 5ನೇ ತಾರೀಕು ಜೂನು ಅವ್ರದ್ದು ರೆಕಾರ್ಡ್ ಡೇಟ್ ಇರುತ್ತೆ ಬೈಬ್ಯಾಕ್ ಆಫ್ ಶೇರ್ಸ್ ಮಾಡೋದಕ್ಕೆ. ಅಂದರೆ ಆ ದಿವಸ ಪ್ರಕಾರ ಯಾರ ಹತ್ರ ವಿಪ್ರೋ ಶೇರ್ಸ್ ಇದೆ ಅವರಿಗೆ ಬೈಬ್ಯಾಕಿಗೆ ಒಂದು ಎಲಿಜಿಬಿಲಿಟಿ ಇರುತ್ತೆ. ಬೋರ್ಡ್ ಆಫ್ ಡೈರೆಕ್ಟರ್ಸು 16ನೇ ತಾರೀಕು ಏಪ್ರಿಲು ಅನೌನ್ಸ್ ಮಾಡಿದರು 15,000 ಕೋಟಿದು ಶೇರ್ ಬೈಬ್ಯಾಕನ್ನು ಮಾಡ್ತೀವಿ ಅಂತ. ಇದು 5% ಆಫ್ ದ ಟೋಟಲ್ ಈಕ್ವಿಟಿ ಆಫ್ ವಿಪ್ರೋ ಹಾಗೂ 250 ಪರ್ ಶೇರ್ ಆಗಿ ಅವರು ಬೈಬ್ಯಾಕ್ ಮಾಡ್ತಾರೆ. ಸದ್ಯಕ್ಕೆ ವಿಪ್ರೋ ಶೇರ್ ಅರೌಂಡ್ 203 ರೂಪೀಸ್ ಇದೆ. ಇದು ಫಸ್ಟ್ ಟೈಮ್ ಇನ್ ನಿಯರ್ಲಿ 3 ಇಯರ್ಸು ವಿಪ್ರೋ ಅವರ ಬೈಬ್ಯಾಕ್ ಮಾಡ್ತಾ ಇರೋದು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಐಷರ್ ಮೋಟರ್ಸ್ ನೆಟ್ ಪ್ರಾಫಿಟ್ಟು 100% ಮೇಲೋಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಸ್ಟಾಕು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ಡಿವಿಡೆಂಡು 82 ರೂಪೀಸ್ ಪರ್ ಶೇರ್ ಅನೌನ್ಸ್ ಮಾಡಿದ್ದಾರೆ. ಜಪಾನ್ದು ಇನ್ಫ್ಲೇಷನ್ ಇಂಡೆಕ್ಸು ಸ್ಲೋಯೆಸ್ಟ್ ಪೇಸಲ್ಲಿ ಗ್ರೋ ಆಗಿದೆ ಲಾಸ್ಟ್ 4 ಇಯರ್ಸಿಗೆ ಕಂಪೇರ್ ಮಾಡಿದರೆ. ಯಾಕಂದರೆ ಗೌರ್ಮೆಂಟು ಸುಮಾರು ಸ್ಟೆಪ್ಸ್ ತೊಗೊಂಡಿದ್ದಾರೆ ಕಾಸ್ಟ್ ಆಫ್ ಲಿವಿಂಗನ್ನು ಕಮ್ಮಿ ಮಾಡಲಿಕ್ಕೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತೀನಿ. ನಿಫ್ಟಿ 65 ಪಾಯಿಂಟ್ ಅಪ್ಪು 23,790 ಕ್ಲೋಸ್ ಆಯಿತು. ಸೆನ್ಸೆಕ್ಸು 232 ಪಾಯಿಂಟ್ಸ್ ಅಪ್ಪು 75,415 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟ್ರೆಂಟು 3.02% ಅಪ್ಪು, ಶ್ರೀರಾಮ್ ಫೈನಾನ್ಸ್ 2.87% ಅಪ್ಪು, ಆಕ್ಸಿಸ್ ಬ್ಯಾಂಕ್ 2.56% ಅಪ್ಪು. ಟಾಪ್ ಲೂಸರ್ಸು ಮ್ಯಾಕ್ಸ್ ಹೆಲ್ತ್ ಕೇರ್ 6.22% ಡೌನು, ಸನ್ ಫಾರ್ಮಾ 2.47% ಡೌನು, ITC 2.06% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವರುಣ್ ಬೆವರೇಜಸ್ 3.77% ಅಪ್ಪು, ಗೇಲ್ 3.12% ಅಪ್ಪು, ಸೀಮೆನ್ಸ್ 2.45% ಅಪ್ಪು. ಟಾಪ್ ಲೂಸರ್ಸು LTM 2.95% ಡೌನು, ಸೀಮೆನ್ಸ್ ಎನರ್ಜಿ 1.85% ಡೌನು, ಸೋಲಾರ್ ಇಂಡಸ್ಟ್ರೀಸ್ 1.41% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,539 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,407 ಸ್ಟಾಕ್ಸು, 52% ಅಪ್ಪು 48% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,891 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,492 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,949 per ಗ್ರಾಮು, ಸಿಲ್ವರ್ 285 ರೂಪೀಸ್ ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 95.69 ರೂಪೀಸ್, €1 111.04 ರೂಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಸಂವರ್ಧನ ಮದರ್ಸನ್ 52-week ಹೈ 139, ಕ್ಲೋಸಿಂಗ್ ಪ್ರೈಸ್ 136. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಟಾಟಾ ಕ್ಯಾಪಿಟಲ್ 52-week low 297, closing 300 rupees. Point number 10, global cues today.
ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.85% ಅಪ್, ಜಪಾನ್ 2.61% ಅಪ್, ಜರ್ಮನಿ 0.88% ಅಪ್, ಫ್ರಾನ್ಸ್ 0.77% ಅಪ್, UK 0.34% ಅಪ್ ಹಾಗೂ ನ್ಯಾಸ್ಡ್ಯಾಕ್ 0.09% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.